ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಭಾಗ 2ರ ಕೊಳಲ ಜೋಗಿ ಎಂಬ ಗದ್ಯದ ಬಗ್ಗೆ ಇವತ್ತು ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ಅರಿವೆ ಅಂತಂತಂದರೆ ಬಟ್ಟೆ, ವಸ್ತ್ರ, ನಾವು ಕ್ಲಾತ್ ಅಂತೀವಿ. ಅವಾಂತರ, ಗಡಿಬಿಡಿ ಅಂತಂದರೆ ನಾವು ಒಂದು ಟೆನ್ಷನ್ನಲ್ಲಿ ಅವಾಂತರ, ಗಡಿಬಿಡಿ. ಇನಾಮು ಅಂತಂದರೆ ಬಹುಮಾನ, ಪ್ರೈಸ್. ಕಡಗ, ಕೈಗೆ ಹಾಕಿಕೊಳ್ಳುವಂಥ ಒಂದು ಬಳೆಯನ್ನು ನಾವು ಕಡಗ ಅಂತೀವಿ, ಇಂಗ್ಲೀಷಲ್ಲಿ ಬ್ರಾಸ್ಲೆಟ್. ಚಾವಡಿ, ಹಳ್ಳಿಯಲ್ಲಿ ಸಭೆ ಸೇರುವಂಥ ಒಂದು ಸ್ಥಳ ಅಂತಂದರೆ ಎಲ್ಲರೂ ಒಂದೇ ಕಡೆ ಸೇರಿ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸುವಂಥ ಒಂದು ಸ್ಥಳವನ್ನು ಏನು ಮಾಡ್ತೀವಿ, ಚಾವಡಿ ಅಂತ ಕರಿತೀವಿ ಮಕ್ಕಳೇ. ಜೋಗಿ ಅಂತಂದರೆ ಯೋಗಿ ಅಥವಾ ತಪಸ್ವಿ, ಬೈರಾಗಿ ಅಂತ ಕರಿತೀವಿ. ತಿರುಕ ಅಂತಂದರೆ ಭಿಕ್ಷುಕ, ಭಿಕ್ಷೆಯನ್ನು ಬೇಡುವವನಿಗೆ ನಾವು ಏನು ಮಾಡ್ತೀವಿ, ನಾವು ಭಿಕ್ಷುಕ ಅಂತ ಕರಿತೀವಿ. ಅರೆವಾಸಿ ಅಂದರೆ ಅರೆವಾಸಿ ಅಂತಂದರೆ ಅರ್ಧದಷ್ಟು ಅಂತ ಕರಿತೀವಿ ಮಕ್ಕಳೇ. ಹಾಳು ಸೇವಕ. ಎವೆಕಿಕ್ಕದೆ ಅಂತಂದರೆ ಕಣ್ಣು ಮಿಟುಕಿಸದೆ ನೋಡುವುದನ್ನು ನಾವು ಎವೆಕಿಕ್ಕದೆ ಅಂತ ಕರಿತೀವಿ. ನಾವು ಫಾರ್ ಎಕ್ಸಾಂಪಲ್ ಏನೋ ಒಂದು ಯಾವುದೇ ಒಂದು ಗಮನಿಸ್ಬೇಕಾದ್ರೆ ಏನು ಮಾಡ್ತೀವಿ, ನೋಡ್ಬೇಕಾದ್ರೆ ಕಣ್ಣು ಸೈ ಮಿಟುಕಿಸಲಿ, ಯಾವುದೇ ಒಂದು ದೃಶ್ಯ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ಏನು ಮಾಡ್ತೀವಿ, ಕಣ್ಣನ್ನು ಮಿಟುಕಿಸದೆ ನೋಡುವನ ಒಂದು ದೃಶ್ಯವನ್ನು ನಾವು ಎವೆಕಿಕ್ಕದೆ, ಕಣ್ಣು ಮಿಟುಕಿಸದೆ ನೋಡುವುದನ್ನು. ಅಲ್ಲೇನೋ ಯಾರಿಗೂ ಏನು ತೊಂದರೆ ಆಗಿರುತ್ತೆ, ಅವಾಗ ಏನಾಯಿತು ಅಂತ ದಿಟ್ಟಿಸಿ ನೋಡ್ತೀವಲ್ಲ ನಾವು, ಅದು ನಾವು ಎವೆಕಿಕ್ಕದೆ ಅಂತ ಕರಿತೀವಿ ಮಕ್ಕಳೇ. ಕಾಟ ಅಂದರೆ ತೊಂದರೆ. ಜಗಲಿ ಅಂತಂದರೆ ಕಟ್ಟೆ, ಅಂದರೆ ನಾವು ಜಗಲಿ ಕಟ್ಟೆ ಅಂತ ಕರಿತೀವಿ. ವೇದಿಕೆ, ಒಂದು ಸ್ಟೇಜ್ನ ನಾವೇನು ಮಾಡ್ತೀವಿ, ವೇದಿಕೆ ಅಂತ ಕರಿತೀವಿ, ಜಗಲಿ ಅಂತ. ತಟಸ್ಥ ಅಂದರೆ ಚಲನೆ ಇಲ್ಲದಿರುವುದು, ಅಂದರೆ ಏನು ಚಲನೆ ಮೂಮೆಂಟ್ಸೇ ಇಲ್ಲದಿರುವುದನ್ನು ನಾವೇನು ಮಾಡ್ತೀವಿ, ತಟಸ್ಥವಾಗಿ ನಿಂತಿರುವಂಥ ವ್ಯಕ್ತಿಯನ್ನು ನಾವು ಚಲನೆ ಇಲ್ಲದಿರುವುದು ಅಂತ ಕರಿತೀವಿ ಮಕ್ಕಳೇ. ತಿರುಪೆ ಅಂತಂದರೆ ಭಿಕ್ಷೆ, ಅಂದರೆ ನಾವು ತಿರುಪೆ ಅಂತಂದರೆ ಭಿಕ್ಷೆ ಯಾಚನೆ ಅಂತಂದರೆ ಬೇರೆಯವರನ್ನು ನಾವು ಕೇಳಿ ಪಡೆದು ಸ್ವೀಕರಿಸುವಂಥ ಒಂದು ಯಾವುದೇ ಆಗಿರ್ಬೋದು, ಊಟ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಾವು ಏನು ಮಾಡ್ತೀವಿ, ತಿರುಪೆ, ಭಿಕ್ಷೆ ಯಾಚನೆ ಅಂತ ಕೇಳ್ತೀವಿ. ಕೇಳಿ ಪಡೆದು ತಿನ್ನುವಂಥ ಒಂದು ಅನ್ನು ನಾವು ಭಿಕ್ಷೆ ಅಂತ ಕರಿತೀವಿ ಮಕ್ಕಳೇ. ತೊಗಲು ಅಂತಂದರೆ ಚರ್ಮ, ಅಂದರೆ ನಾವು ಯಾವುದೇ ಆಗಿರ್ಬೋದು, ಪ್ರಾಣಿ ಚರ್ಮ ಆಗಿರ್ಬೋದು, ಎಮ್ಮೆ ಚರ್ಮ ಆಗಿರ್ಬೋದು, ಅಥವಾ ಹಸುದು ಆಗಿರ್ಬೋದು, ಹೀಗೆ ನಾವು ಏನು ಮಾಡ್ತೀವಿ, ತೊಗಲು ಅಂತಂದರೆ ಆ ಒಂದು ಅದಕ್ಕೆ ನಾವು ಚರ್ಮ ಅಂತ ಕರಿತೀವಿ. ಬೀಲ ಅಂತಂದರೆ ಡೊಗರು, ಅಂದರೆ ಬೀಲ ಅಂದರೆ ಡೊಗರು. ಮಾಡು ಅಂದರೆ ಚಾವಣಿ ಅಂತಂದರೆ ಒಂದು ಇರುವಂಥ ಒಂದು ಸ್ಥಳವನ್ನು ನಾವು ಚಾವಣಿ ಅಂತ ಕರಿತೀವಿ. ಮೊರೆ ಅಂತಂದರೆ ಬೇಡು ಅಂತಂದರೆ ನಾವು ಮೊರೆ ಅಂತಂದರೆ ನಾವು ಏನೇ ನಮ್ಮ ಕಷ್ಟ ಬಂದರೂ ನಾವು ಹೋಗಿ ಯಾರನ್ನಾದ್ರೂ ಕೇಳ್ತೀವಲ್ಲ, ಬೇಡದು ದೇವ್ರನ್ನಾಗಿರ್ಬೋದು, ಬೇರೆಯವ್ರನ್ನಾಗಿರ್ಬೋದು, ಅವನ್ನ ನಾವು ಮೊರೆ ಅಂತ ಕರಿತೀವಿ. ಅಂದರೆ ಮೊರೆ ಹೋಗೋದು, ಬೇಡುವುದು. ವ್ಯಸನ ಮೀನ್ಸ್ ಚಿಂತೆ, ದುಃಖ, ಅಂದರೆ ವ್ಯಸನ, ನಮಗೇನೋ ಆಗಿದೆ ಅಂತ ಆತಂಕ ಪಡ್ತೀವಲ್ಲ, ಆತಂಕ, ಚಿಂತೆ, ದುಃಖ, ಇವುಗಳನ್ನು ನಾವು ವ್ಯಸನ ಅಂತ ಕರಿತೀವಿ ಮಕ್ಕಳೇ. ನೆಲವು ಅಂತಂದರೆ ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವಂಥ ಹಗ್ಗದ ಜಾಳಿಗೆ ಅಂತಂದರೆ ನಾವು ಹಿಂದಿನ ಕಾಲದಲ್ಲಿ ನೋಡ್ತೀವಿ ಮಕ್ಕಳೇ. ನಾವು ಇವಾಗ ನಾವು ಇವಾಗೆಲ್ಲ ನಾವು ಫ್ರಿಜ್ ಇದೆ ಸ್ಟೋರ್ ಮಾಡೋಕ್ಕೆ. ಅವಾಗ ಏನಂತಂದರೆ ಒಂದು ಹಗ್ಗದಲ್ಲಿ ಮಾಡಿರುವಂಥದ್ದನ್ನು ಪಾತ್ರೆ ಉದ್ದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವಂಥ ಒಂದು ಹಗ್ಗವನ್ನು ಹಾಕಿ ಕೆಳಗಡೆ ಬಿಡ್ತಿದ್ರು, ನಮ್ಮ ಕೈ ಸಿಗುವಂಥ ರೀತಿಯಲ್ಲಿ. ಪಾತ್ರೆಗಳನ್ನು ಇಡುವುದಕ್ಕೆ ಇಳಿಬಿಡುವಂಥ ಹಗ್ಗದ ಜಾಳಿಗೆ ಅಂತಂದರೆ ಆವಾಗ ಏನು ಮಾಡ್ತಿದ್ರು, ಅವು ಏನೇ ನಮಗೆ ಸಿಗ್ತಿರಲಿಲ್ಲ, ಯಾವುದೇ ಬೆಕ್ಕುಗಳಿಗೆ ಸಿಗ್ತಿರಲಿಲ್ಲ ಅಂತ ಇಡುವಂಥ ಒಂದು ಸ್ಥಳವನ್ನು ನಾವು ನೆಲವು ಅಂತ ಕರಿತೀವಿ. ಮಂಕು ಅಂತಂದರೆ ಮಬ್ಬು, ಕಾಂತಿ ಇಲ್ಲದಿರುವಿಕೆ ಅಂತಂದರೆ ಮಂಕು ಅಂದರೆ ಮಬ್ಬು ಆಗಿರುವುದು, ಒಂಥರ ಮುಸುಗಾಗಿರುವುದಕ್ಕೆ ನಮಗೆ ಸರಿಯಾಗಿ ಕಾಣದಿರುವುದನ್ನು ನಾವು ಮಬ್ಬು ಅಂತ ಕರಿತೀವಿ. ಮೊನೆ ಅಂತಂದರೆ ತುದಿ, ಚೂಪಾದ, ಅಂದರೆ ಚೂಪಾಗಿರುವುದನ್ನು ನಾವೇನಂತ ಅಂತೀವಿ,
ಕೊನೆ ಅಲ್ಲ ಮೊನೆ ಅಂತ ಕರಿತೀವಿ, ತುದಿ ಅಂತ ಕರಿತೀವಿ, ಚೂಪಾಗಿರುವುದನ್ನು ನಾವು ಕರಿತೀವಿ. ವಂತಿಕೆ ಅಂತಂದರೆ ಚಂದ ಹಣ. ವಂತಿಕೆ ಅಂತಂದರೆ ಚಂದ ಹಣ ಅಂದರೆ ನಾವು ಎಲ್ಲ ಕಡೆ ಹಣವನ್ನು ಶೇಖರಣೆ ಮಾಡಿರುವುದನ್ನು ನಾವು ಚಂದ ಹಣ ಅಂತ ಕರಿತೀವಿ ಮಕ್ಕಳೇ. ಸರಿಗೆ ಅಂತಂದರೆ ಲೋಹದ ತಂತಿ. ಸರಿಗೆ ಅಂತಂದರೆ ನಾವೇನು ಮಾಡ್ತೀವಿ, ಲೋಹದ ತಂತಿಯನ್ನು ನಾವೇನಂತ ಕರಿತೀವಿ ಮಕ್ಕಳೇ, ಸರಿಗೆ ಅಂತ ಕರಿತೀವಿ. ಈ ಒಂದು ಪದಗಳ ಅರ್ಥ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಮಮತಾ ಕನ್ನಡ ಟ್ಯೂಷನ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.